ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಜಿ ಕನ್ನಡ ವಾಹಿನಿಯಲ್ಲಿ ಅದ್ದೂರಿಯಾಗಿ ಪ್ರಸಾರಗೊಳ್ಳುತ್ತದೆ ಕನ್ನಡ ಸೀರಿಯಲ್. ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಹೀರೋ ಹ್ಯಾಂಡ್ಸಮ್ ಮಂಕ್ ಕಿರಣ್ ರಾಜ್ ರವರ ಮುಖ್ಯ ಭೂಮಿಕೆಯಲ್ಲಿ ಕರ್ಣ ಧಾರಾವಾಹಿ ಅದ್ದೂರಿಯಾಗಿ ಟೆಲಿಕಾಸ್ಟನ್ನು ಪ್ರಸಾರ ಕಾಣುತ್ತದೆ. ಕರ್ಣನಿಗಾಗಿ ತುದಿಗಾಲಲ್ಲಿ ನಿಂತಿರುವ ನಿಧಿ, ಮದುವೆ ಆಗದಂತೆ ಅಪ್ಪನಿಂದ ಅಗ್ರಿಮೆಂಟ್, ಆರಂಭದಲ್ಲ ಬ್ಯಾಕ್ ಟ್ವಿಸ್ಟ್ ರೋಚಕವಾಗಿ ಮೂಡಿ ಬರುತ್ತದೆ ಕರ್ಣ ಧಾರಾವಾಹಿ. ಕಿರಣ್ ರಾಜ್, ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ, ನಮ್ರತಾ ಗೌಡ, TS ನಾಗಭರಣ ಸೇರಿದಂತೆ ಪ್ರಖ್ಯಾತ ತಾರಾಂಗಣ ಈ ಧಾರಾವಾಹಿಯಲ್ಲಿದೆ. ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾದ ಸ್ವಲ್ಪ ಹೊತ್ತಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನನ್ನು ಸೃಷ್ಟಿಸಿತು. ಕರ್ಣನ ಕೈ ಹಿಡಿಯಲು ತುದಿಗಾಲಲ್ಲಿ ನಿಂತಿರುವ ನಿಧಿ ಒಂದೆಡೆಯಾದರೆ, ಮದುವೆಯೇ ಆಗದಂತೆ ಅಪ್ಪನ ಕಂಡೀಷನ್ ಇನ್ನೊಂದೆಡೆ. ಇವರುಗಳ ನಡುವೆ ಏನು ಮಾಡ್ತಾನೆ ಕರ್ಣ ಎಂಬುದೇ ರೋಚಕವಾಗಿ ಮೂಡಿ ಬಂದಿದೆ. ಕಿರುತೆರೆಯಲ್ಲಿ ಬಿಡುಗಡೆಗೂ ಮುನ್ನವೇ ಹೊಸ ಅಲೆ ಸೃಷ್ಟಿಸಿದ ಧಾರಾವಾಹಿ ಎಂದರೆ ಅದೇ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಸೀರಿಯಲ್. ಇನ್ನೇನು ಬಿಡುಗಡೆಯಾಗುತ್ತಿರುವ ಎನ್ನುವ ದಿನವೇ ವಿಘ್ನ ಬಂದು ಮತ್ತೆ ಪೋಸ್ಟ್ಪೋಂಡ್ ಆಗಿದ್ದ ಕರ್ಣ ಧಾರಾವಾಹಿ ZEE5 OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಮಾಡಿ ಜುಲೈ 3ರಿಂದ ಜಿ ಕನ್ನಡ ವಾಹಿನಿಯಲ್ಲಿ ಟಿವಿಯಲ್ಲಿ ಪ್ರಸಾರ ಆರಂಭವಾಗಿದೆ. ಈಗಾಗಲೇ ಮೊದಲ 3 ಎಪಿಸೋಡ್ಗಳು ರೋಚಕವಾಗಿ ಮೂಡಿ ಬಂದಿದೆ. ಇದರ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲ ಟ್ರೆಂಡನ್ನು ಸೃಷ್ಟಿಸಿ ಎಲ್ಲರ ನಿರೀಕ್ಷೆಯನ್ನು ಗತಿಗೇರಿಸಿತ್ತು. ಮಗನಿಗೆ ಅಪ್ಪನ ವಿಲನ್ ಆಗ್ತಾರಾ? ಹೌದು, ಹೊಸ ಪ್ರೋಮೋದಲ್ಲಿ 2ನೇ ಎಪಿಸೋಡ್ನಿಂದಲೇ ಟ್ವಿಸ್ಟ್ ಶುರುವಾಗಿದೆ. ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದ ಆ್ಯಂಬುಲೆನ್ಸ್ನಲ್ಲಿ ಗರ್ಭಿಣಿ ಮಹಿಳೆಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡುವ ಕರ್ಣನು ನನ್ನ ಎಲ್ಲರೂ ಹೊಗಳುತ್ತಿದ್ದರೆ, ಅಪ್ಪನೇ ಮಾತ್ರ ಬೀದಿಯಲ್ಲಿ ಬಿದ್ದ ಕಸ ಎಂದದ್ದು ಮಗನನ್ನೇ ದೂರ ತಳ್ಳುತ್ತಿದ್ದಾನೆ. ಆದರೆ ಕರ್ಣನಿಗೆ ಮಾತ್ರ ತನ್ನ ಅಪ್ಪನೇ ಎಂದಿಗೂ ಬೆಂಚ್ ಸ್ಟ್ರೆಂತ್. ಮನೆಯವರ ಎಲ್ಲರ ಬಗ್ಗೆ ಕೇರ್ ಮಾಡುವ ಕರ್ಣ ನನ್ನ ಅಣ್ಣ ಎಂದು ಒಪ್ಪಿಕೊಳ್ಳದ ತಮ್ಮ. ತನ್ನವರ ನಡುವೆಯೇ ಕರ್ಣ ತಬ್ಬಲಿಯಾಗಿದ್ದು, ಆದರೆ ಕರ್ಣನಿಗಾಗಿ ನಿಧಿ ಕಾದು ಕುಳಿತಿದ್ದು, ಕರ್ಣನ ಕೈ ಹಿಡಿಯುವ ಕನಸು ಕಾಣುತ್ತಿದ್ದಾಳೆ ನಿಧಿ ಭವ್ಯ ಗೌಡ. ಇವತ್ತು ನಾನಂತೂ ಪ್ರಪೋಸ್ ಮಾಡುತ್ತೇನೆಂದು ಕಾದು ಕುಳಿತ ನಿಧಿಗೆ ಕರ್ಣನ ಅಪ್ಪನೇ ವಿಲನ್ ಆಗ್ತಾರಾ? ಹೌದು, ಕರ್ಣನ ಅಪ್ಪನಿಗೆ ತಾನು ಮದುವೆ ಆಗಲ್ಲ ಅಂತ ಸೈನ್ ಮಾಡಿ ಕೊಟ್ಟಿರುವ ಕಾಂಟ್ರಾಕ್ಟ್ ಪೇಪರ್ ಅಗ್ರಿಮೆಂಟ್ ಮೂಲಕ ಕರ್ಣ ನಿಧಿ ಲವ್ ಮುರಿದು ಬೀಳುತ್ತಾ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ. ಅಪರೂಪದ ಈ ಪ್ರೇಮ ಕಥೆ ಒಂದು ಅಪರೂಪದ ತ್ರಿಕೋಣ ಪ್ರೇಮ ಕಾವ್ಯ ಏನಾಗುತ್ತದೆ ಎಂದು ಎಲ್ಲರ ನಿರೀಕ್ಷೆಯನ್ನು ಮೂಡಿಸುತ್ತದೆ. ಅಪರೂಪದ ತ್ರಿಕೋಣ ಪ್ರೇಮ ಕಾವ್ಯ ಕರ್ಣ ಧಾರಾವಾಹಿ. ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾದ ಸ್ವಲ್ಪ ಹೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಟ್ರೆಂಡನ್ನು ಸೃಷ್ಟಿಸಿತು. ಕನ್ನಡಿಗರ ಮನ ಗೆದ್ದ ಸಿನಿಮಾಟೋಗ್ರಫಿ, ನಿರ್ದೇಶನ, ಕಿರಣ್ ರಾಜ್ ರವರ ನಟನೆಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಬಿಡುಗಡೆಗೂ ಮುನ್ನವೇ ಕಿರುತೆರೆಯಲ್ಲಿ ಹೊಸ ಅಲೆ ಸೃಷ್ಟಿಸೋದು ಬಹುತೇಕ ಖಾತ್ರಿಯಾಗಿದೆ. ಇದೀಗ TRPಯಲ್ಲೂ ರೋಚಕ ರೀತಿಯಲ್ಲಿ ಮುನ್ನಡೆಯನ್ನು ಸಾಧಿಸುತ್ತದೆ ಕರ್ಣ ಧಾರಾವಾಹಿ. ಕರ್ಣನಿಗಾಗಿ ನಿಧಿ ಕಾಯುತ್ತಿದ್ದರೆ, ಮದುವೆಯಾಗದಂತೆ ಕರ್ಣನ ಅಪ್ಪ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದು, ಮನೆಯವರ ಖುಷಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡಿರುವ ಕರ್ಣನ ಪರಿಸ್ಥಿತಿ ಇನ್ನೊಂದೆಡೆಯಾಗಿದೆ. ಕುತೂಹಲ ಹೆಚ್ಚಿಸಿದ ಕರ್ಣ ಇನ್ನು ಅನೇಕ ವರ್ಷಗಳ ನಂತರ ಕಿರಣ್ ರಾಜ್ ರವರು ಕಿರುತೆರೆಗೆ ಬಂದಿರುವುದು ಅಭಿಮಾನಿಗಳಲ್ಲಿ ಉತ್ಸುಕತೆಯನ್ನು ಹೆಚ್ಚಿಸಿದೆ. ಅಷ್ಟೇ ಅಲ್ಲದೆ ಕಿರುತೆರೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಹಾಗೂ ನಾಗಿಣಿ ಧಾರಾವಾಹಿಯ ಖ್ಯಾತಿಯ ನಮ್ರತಾ ಗೌಡ ರವರು ಕಿರಣ್ ರಾಜ್ ರವರಿಗೆ ಜೋಡಿಯಾಗಿ ನಟಿಸುತ್ತಿದ್ದಾರೆ. ಇನ್ನು ಈ ಫ್ರೆಶ್ ಜೋಡಿಯ ಮೋಡಿ ಹೇಗಿರಲಿದೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ. ಶ್ರುತಿ ನಾಯ್ಡು ನಿರ್ಮಾಣದ ಈ ಧಾರಾವಾಹಿಯಲ್ಲಿ ಹಿರಿಯ ನಟರಾದ ಅಶೋಕ್, TS ನಾಗಭರಣ ಸೇರಿದಂತೆ ದಿಗ್ಗಜರ ಸಮಾಗಮವಿದೆ. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್, ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ
ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಟೆಲಿಸಿ ಹಿಸ್ಟ್ರಿ, ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಆಫ್ ಇಂಡಿಯನ್ ಮೂವೀಸ್, ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಆ್ಯಂಡ್ ಅಪ್ಡೇಟ್ಸ್ ಆನ್ ಇಂಡಿಯನ್ ಫಿಲ್ಮ್ಸ್, ಬಾಲಿವುಡ್ ಮೂವೀಸ್. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್. ಸ್ಟ್ಯಾಂಡರ್ಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟ್ರೋನಿಕ್ ಅಪ್ಡೇಟ್ಸ್ಗಾಗಿ, ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಜಿ ಕನ್ನಡ ವಾಹಿನಿಯಲ್ಲಿ ಅದ್ದೂರಿಯಾಗಿ ಪ್ರಸಾರಗೊಳ್ಳುತ್ತದೆ